ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾತ್ರೂಮ್ ವಾಟರ್ ಪ್ರೂಫಿಂಗ್ ಬಗ್ಗೆ ಗೊಂದಲಗಳಿದೆಯಾ? ಹಾಗಿದ್ರೆ ಈ ನನ್ನ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ನ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಬಾತ್ರೂಮಲ್ಲಿ ಬಿದ್ದಿರುವ ಎಲ್ಲ ಡೆಬ್ರಿಸ್ನ ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ವಾಲ್ ಟು ಫ್ಲೋರ್ ಕನೆಕ್ಷನ್ ಇರುವ ಮೂಲೆಯಲ್ಲಿ ಬಿದ್ದಿರುವ ಕಾಂಕ್ರೀಟ್ನ ಡ್ರಿಲ್ಲಿಂಗ್ ಮೆಷಿನಿಂದ ರಿಮೂವ್ ಮಾಡಿ ನಂತರ ಆ ಸರ್ಫೇಸ್ಗೆ ಏಷ್ಯನ್ ಪೇಂಟ್ ಅವರ ಡ್ಯಾಮ್ ಪ್ರೂಫ್ನ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ನೀಟಾಗಿ. ಆಮೇಲೆ ಪ್ಲಂಬಿಂಗ್ ಅವ್ರನ್ನ ಕರೆಸ್ಬಿಟ್ಟು ಪೈಪ್ ಕನೆಕ್ಷನ್ಸ್ನ ಮಾಡಿಸ್ಕೋಬೇಕು. ಅಲ್ಲಿ ಕೂಡ ಬಳಸುವಂತಹ ಮಡ್ಡಿ ಏನಿದೆ ಅದಕ್ಕೂ ಕೂಡ ವಾಟರ್ ಪ್ರೂಫಿಂಗ್ ಬಳಸಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ನೀಟಾಗಿ ಈ ರೀತಿ ವಾಟರ್ಗೆ ಡಾಕ್ಟರ್ ಫಿಕ್ಸಿಟ್ ಅವರ ಮತ್ತೆ ಆ ಲಿಕ್ವಿಡ್ ಏನಿದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಎಲ್ಲ ಕಡೆಗೂ ಕೂಡ ಆ ಸರ್ಫೇಸ್ ಮೂಲೆಗಳಿಗೂ ಕೂಡ ಆ ಲಿಕ್ವಿಡ್ನ ಎಲ್ಲ ಕಡೆ ಹಾಕೋಬೇಕಾಗತ್ತೆ ಈ ರೀತಿ. ಓಕೆ, ಇಲ್ಲಿ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ನಂತರ ಸ್ವಲ್ಪ ಲಿಕ್ವಿಡ್ ಇನ್ನು ಉಳಿದಿರುತ್ತಲ್ವಾ ಅದನ್ನು ಮತ್ತೆ ಕಾಂಕ್ರೀಟ್ ಏನು ಮಿಕ್ಸ್ ಮಾಡಿ ಇಟ್ಕೋಬೇಕಲ್ವ ಮೇಲ್ಗಡೆ ಹಾಕೋದಕ್ಕೆ, ಅದಕ್ಕೂ ಬಳಸಬೇಕಾಗತ್ತೆ. ಬಿಫೋರ್ ದ್ಯಾಟ್ ಈ ರೀತಿ ಸಿಮೆಂಟ್ನ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊತಾರೆ. ಈ ರೀತಿ ಧೂಳು ಎಪ್ಸ್ಕೊಂಡು ಈ ಪ್ರೊಸೀಜರ್ಸ್ನ ವಾಟರ್ ಪ್ರೂಫ್ ಲಿಕ್ವಿಡ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ 100% ನಿಮ್ಮ ಒಂದು ಬಾತ್ರೂಮ್ ಲೀಕೇಜ್ ಬರೋದಕ್ಕೆ ಯಾವುದೇ ಚಾನ್ಸಸ್ ಇರಲ್ಲ ಅಂತ ಹೇಳ್ತೀನಿ. ಈ ರೀತಿ ಮಡ್ಡಿನ ಅಪ್ಲೈ ಮಾಡಿಕೊಂಡು, ವಾಟರ್ ಪ್ರೂಫ್ ಮಡ್ಡಿ ಇದು, ನೀಟಾಗಿ ಎಲ್ಲ ಸರ್ಫೇಸ್ಗಳಿಗೂ ಕ್ಲೀನಾಗಿ ಲೆವೆಲ್ ಮಾಡ್ತಾರೆ. ಆಮೇಲೆ ನೋಡಿ ಕ್ಯೂರಿಂಗ್ ಎಲ್ಲ ಮಾಡಿಬಿಟ್ಟು ಒಂದು ಸ್ವಚ್ಛವಾಗಿರುವಂತಹ ಬಾತ್ರೂಮ್ ವಾಟರ್ ಪ್ರೂಫಿಂಗ್ ವರ್ಕ್ನ ಮುಗಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.